ಡಿಕೆಶಿ ಡಿನ್ನರ್ ಪಾರ್ಟಿ ಬೆನ್ನಲ್ಲೇ ಸಿಎಂ ಡಿನ್ನರ್ ಪಾರ್ಟಿ ಆಯೋಜನೆ ಮಾಡಿದ್ದಾರೆ. ಮಾರ್ಚ್ 9ರಂದೇ ಡಿನ್ನರ್ ಆಯೋಜನೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಬೆಂಗಳೂರಿನ ಹೋಟೆಲ್ ಅಶೋಕದಲ್ಲಿ ಔತಣ ಕೂಟವನ್ನ ಏರ್ಪಾಡು ಮಾಡಿದ್ದಾರೆ. ಬಜೆಟ್ ಕಾರ್ಯಾಗಾರದ ನೆಪದಲ್ಲಿ ಶಾಸಕರಿಗೆ ಊಟ ಹಾಕಿಸ್ತಾ ಇದ್ದಾರೆ. ಮಾರ್ಚ್ 11ಕ್ಕೆ ಸಿಎಲ್ಪಿ ಸಭೆ ಕೂಡ ಕರೆದಿದ್ದಾರೆ ಸಿಎಂ. ಮಾರ್ಚ್ 10ಕ್ಕೆ ಡಿನ್ನರ್ ಆಯೋಜನೆ ಮಾಡಿದ್ದಾರೆ ಡಿಕೆಶಿ. ಬಹಳ ಕುತೂಹಲ ಅಂತಂದ್ರೆ ಇಲ್ಲಿ ಅವ್ರಿಗಿಂತ ಮುಂಚೆನೇ ಇವರು ಕರೆಬಿಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ 10ಕ್ಕಿದೆ ಊಟದ ವ್ಯವಸ್ಥೆ, ಸಿದ್ದರಾಮಯ್ಯನವರು 9ಕ್ಕೆ ಕರೆದುಬಿಟ್ಟಿದ್ದಾರೆ. ಆಮೇಲೆ 11ಕ್ಕೆ ಸಿಎಲ್ಪಿ ಸಭೆ ಇದೆ. ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಬಣದವರು ಮಾಗಡಿ ಬಾಲಕೃಷ್ಣ ಅವರ ಹುಟ್ಟುಹಬ್ಬದ ನೆಪದಲ್ಲಿ ಒಂದು 25 ಜನ ಸೇರಿದ್ರಲ್ಲಿ ಶಕ್ತಿ ಪ್ರದರ್ಶನ ಮಾಡಿದರು. ಎಲ್ಲೊಂದು ಕಡೆ ಸಿ ಎಂ ಬಣಕ್ಕೆ ಅದು ಇರುಸು ಮುರುಸಾಗಿತ್ತು. ಈಗ ಇವರು ಸರದಿ 9ನೇ ತಾರೀಕು ಡಿನ್ನರ್ ಆಯೋಜನೆ ಮಾಡಿದ್ದಾರೆ. ಅಂದರೆ ಶಕ್ತಿ ಪ್ರದರ್ಶನದ ವೇದಿಕೆ ಸಿದ್ಧ ಆಗುತ್ತೆ. ಎಷ್ಟು ಜನ ಅದರಲ್ಲಿ ಭಾಗಿಯಾಗ್ತಾರೆ, ಸಿದ್ದರಾಮಯ್ಯನವ್ರ ಪರವಾಗಿ ಯಾವ್ಯಾವ ಎಮ್ ಎಲ್ ಎಗಳಿದ್ದಾರೆ ಅನ್ನೋದು ಬಹುಶಃ ಲೆಕ್ಕ ಸಿಗ್ಬೋದು. ಈಗ ಸಹಜವಾಗಿಯೇ ಟಿಫಿನ್ ಪಾಲಿಟಿಕ್ಸು, ಲಂಚು ಪಾಲಿಟಿಕ್ಸು ಅದೆಲ್ಲ ಸಹಜವಾಗಿ ನಡೀತಾ ಇದೆ. ಈಗ ಕುರ್ಚಿ ಕಿತ್ತಾಟ ಜೋರಾಗ್ತಾ ಇದ್ದಂಗೆ ಈಗ ಡಿ ಕೆ ಶಿವಕುಮಾರ್ ಅವರು 10ನೇ ತಾರೀಕು ಕರೆದಿದ್ದಾರೆ. ಅದಕ್ಕಿಂತ ಒಂದು ದಿನ ಮುಂಚೆನೇ ಇವರು ಕರೆದಿರೋದು ನೋಡ್ತಾ ಇದ್ದರೆ ಎಲ್ಲ ಒಂದು ಕಡೆ ಪ್ರತಿಷ್ಠೆಯಾಗಿ ತೆಗೆದುಕೊಂಡಂಗೆ ಕಾಣಿಸ್ತಾ ಇದೆ. ಇದಕ್ಕೆ ಹೋಗಲಾ ಅದಕ್ಕೆ ಹೋಗಲಾ ಅನ್ನುವಂತಹ ಗೊಂದಲದಲ್ಲಿ ಶಾಸಕರಿದ್ದಾರೆ. ಫಸ್ಟ್ ಟೈಮ್ ಎಮ್ ಎಲ್ ಎಗಳು, ಅದರಲ್ಲೂ ನಾವು ಯಾರ ಕಡೆ ಹೋಗಬೇಕು? ಸಿದ್ದರಾಮಯ್ಯನವರು ಊಟಕ್ಕೆ ಕರೀತಾರೆ, ಡಿ ಕೆ ಶಿವಕುಮಾರ್ ಊಟಕ್ಕೆ ಕರೀತಾರೆ. ಎರಡು ಕಡೆ ಹೋದರೆ ಇವ್ರು ಯಾರ ಕಡೆನೂ ಇಲ್ಲ ಅಂತ ನಮ್ಮನ್ನ ಮೂಲೆ ಗುಂಪು ಮಾಡ್ಬೋದು. ಸಿದ್ದರಾಮಯ್ಯನವ್ರ ಕಡೆ ಗುರ್ಸ್ಕೊಂಡ್ರೆ ಡಿ ಕೆ ಶಿವಕುಮಾರ್ ಅವ್ರು ಬೇಸರ ಆಗ್ತಾರೆ. ಇದು ಸೀನಿಯರ್ ಇದ್ದಾರಲ್ವ ಎಮ್ ಎಲ್ ಎಗಳು, ಅವ್ರಿಗೆ ಅನ್ವಯಿಸಲ್ಲ ಇದು. ಯಾರ್ಯಾರು ಮೊದಲ ಬಾರಿಗೆ ಆಯ್ಕೆ ಆಗಿದ್ದಾರೋ ಅಥವಾ 2-3 ಬಾರಿ ಆಯ್ಕೆ ಆಗಿದ್ದಾರೋ ಅಂಥವ್ರಿಗೆ ಒಂದು ರೀತಿ ಇಕ್ಕಟ್ಟಿಗೆ ಸಿಲುಕಿಸುವಂಥ ಪರಿಸ್ಥಿತಿ ಅಂತ ಹೇಳ್ಬೋದು. ಬಜೆಟ್ನ ಕಾರ್ಯಾಗಾರದ ನೆಪದಲ್ಲಿ ಶಾಸಕರಿಗೆ ಮುಖ್ಯಮಂತ್ರಿಗಳು ಡಿನ್ನರನ್ನು ಆಯೋಜನೆಯನ್ನು ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಈ ಸಂಖ್ಯೆ ನೋಡಬೇಕು. ಈಗ ಯಾರ್ಯಾರೆಲ್ಲ ಡಿನ್ನರ್ ಬಂದಿರ್ತಾರೋ ಸಿದ್ದರಾಮಯ್ಯವ್ರು ಕರೆದಿದ್ದಕ್ಕೆ, ಇಲ್ಲಿ ಡಿನ್ನರ್ ಮಾಡಿದ್ರು ಮತ್ತೆ ಡಿ ಕೆ ಶಿವಕುಮಾರ್ ಡಿನ್ನರ್ ಕರೆದು ಅಲ್ಲಿ ಹೋಗ್ತಾರಾ ಇಲ್ವಾ? ಹದ್ದಿನ ಕಣ್ಣಿಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು, ಪರೀಕ್ಷೆ ಮಾಡ್ತಾ ಇದ್ದಾರೆ. ಯಾರು ನಮ್ಮ ಪರವಾಗಿದ್ದಾರೆ, ಯಾರು ಅವ್ರ ಬಣದಲ್ಲಿ ಗುರ್ಸ್ಕೊಂಡಿದ್ದಾರೆ, ಎಷ್ಟು ಜನ ಊಟಕ್ಕೆ ಬರ್ತಾರೆ ಅವತ್ತು, ನಮ್ಮದು ಬಲ ಎಷ್ಟು ಬರ್ಬೋದು, ಇದೆಲ್ಲ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ. ಇದರ ಹಿಂದೆ ಆ ಸಂಖ್ಯಾಬಲದ ಲೆಕ್ಕಾಚಾರಗಳಿದ್ದಾವೆ. ಬಜೆಟ್ ಅಂತರೂ ಕಂಪ್ಲೀಟ್ ಆಯ್ತು. ಈಗ ಬಜೆಟ್ ಮಂಡನೆ ಮಾಡಿದರು ಸಿದ್ದರಾಮಯ್ಯನವರು. ಅದಾದಮೇಲೆ ಕುರ್ಚಿ ಕಿತ್ತಾಟಕ್ಕೆ ಮತ್ತೆ ರೆಕ್ಕೆ ಪುಕ್ಕ ಬರ್ಬೋದು ಅಂತ ಹೇಳಿ ನಾವು ಹೇಳ್ತಾ ಬರ್ತಾ ಇದ್ವಿ. ಹಾಗಾಗಿನೇ ಈ ಡಿನ್ನರ್ ಪಾಲಿಟಿಕ್ಸ್ಗಳು ಮತ್ತೆ ಸದ್ದು ಮಾಡ್ತಾ ಇದ್ದಾವೆ. ಕಾರಣ ಹೈಕಮಾಂಡ್ನಿಂದ ಇಬ್ಬರು ನಾಯಕರಿಗೆ ಬುಲಾವ್ ಬರುವಂಥ ಸಾಧ್ಯತೆಗಳಿದ್ದಾವೆ. ಮಾರ್ಚ್ ಕೊನೆಯ ವಾರದಲ್ಲಿ ಈ ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಹಾಕಬೇಕು ಅಂಥೇಳಿ ಹೈಕಮಾಂಡ್ನವರು ಕೂಡ ತಯಾರಾಗಿದ್ದಾರೆ.